ನಿಮ್ಮ ಕ್ಷೇತ್ರಕ್ಕೆ ಎಂಪಿ ಆಗಿ ಯಾರು ಆಯ್ಕೆ ಆಗ್ಬೇಕು? ಪಿ ಸುರೇಶ ಆಯ್ತಾರೆ. ಪಾರ್ಟಿ ಓಟ್ ಬಿಟ್ರೆ ವ್ಯಕ್ತಿಗತ ಓಟು 15-20% ಓಟ್ ಬೀಳ್ತದೆ ಅವ್ರಿಗೆ. ಸುರೇಶ್ ಅವರು ಜಾಸ್ತಿ ಕೆಲಸ ಮಾಡವ್ರೆ. ಸರಿ, ಡಿ.ಕೆ. ಸುರೇಶ್ ಅವ್ರಿಗಿನ್ನ ಹಿಂದೆ ಕುಮಾರಸ್ವಾಮಿ ಅವರು ಬಂದ್ರಲ್ಲ, ಅವಾಗೇನು ಅಭಿವೃದ್ಧಿ ಮಾಡಿಲ್ವ ಹಂಗಾರೆ? ಕುಮಾರಸ್ವಾಮಿ ಬರೀ ಎಲ್ಲ ಡಿ.ಕೆ. ಸುರೇಶ ಮಾಡ್ಬಿಟ್ಟಿದಾರ. ಕನಕಪುರ ಬಂದ್ರೆ ಕೆಲವು ಪಂಚಾಯತಿ ಕಾಂಗ್ರೆಸ್ ಮೆಜಾರಿಟಿ ಇದೆ, ಕೆಲವು ಪಂಚಾಯತಿ ಮೈತ್ರಿಕೂಟ ಮೆಜಾರಿಟಿ ಇದೆ. ಕಾಂಗ್ರೆಸ್ MLA ಮುಖ ನೋಡ್ಬಿಟ್ಟೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅದು 100% ಸುಳ್ಳು. ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಕೆಲಸಗಳನ್ನು ಮಾಡಿದ್ದಾರೆ ಕ್ಷೇತ್ರದ ಪರವಾಗಿ. ಹೇಗೆ ಅವರು ಕೆಲಸ ಮಾಡ್ತಾವ್ರೆ. ಕುಮಾರಸ್ವಾಮಿ ಅವರ ನೆಗ್ಲೆಕ್ಟ್ ಇಂದ ರಾಮನಗರ ಸೋಲಾಯ್ತೆ ಹೊರತು ಕಾರ್ಯಕರ್ತರು ಯಾರು ಸೋಲ್ ಮಾಡಿಲ್ಲ. ಇಲ್ಲಿ ಇಕ್ಬಾಲ್ ಹುಸೇನ್ ಗೆಲ್ತಿರ್ಲಿಲ್ಲ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನೀಗ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಇಲ್ಲಿಗೆ ಈಗ ಸದ್ಯಕ್ಕೆ ಡಿ.ಕೆ. ಸುರೇಶ್ ಅವರು ಸಂಸದರಾಗಿದ್ದಾರೆ. ಹಾಗೆಯೇ ಈ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇಕ್ಬಾಲ್ ಹುಸೇನ್ ಅವರು MLA ಆಗಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿಯನ್ನು ನೋಡಿ, ಹಾಗೆಯೇ ಈ ಒಂದು ಲೋಕಸಭಾ ಚುನಾವಣೆ ಇನ್ನೇನು ಕೆಲ ದಿನಗಳಲ್ಲಿ ಬರುವಂಥ ಲೋಕಸಭಾ ಚುನಾವಣೆ ಬಗ್ಗೆ ಜನರ ಒಂದು ಅಭಿಪ್ರಾಯ ಏನಿದೆ ಅವರಲ್ಲೇ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಕ್ಷೇತ್ರಕ್ಕೆ MP ಆಗಿ ಯಾರು ಆಯ್ಕೆ ಆಗಬೇಕು? ಸರ್, ಈಗ ನಮ್ಮ ಕ್ಷೇತ್ರಕ್ಕೆ MP ಆಗಿ ಮೂರನೇ ಬಾರಿಗೆ ಸ್ಪರ್ಧೆ ಮಾಡ್ಯವ್ರೆ. ಯಾರೋ ಡಿ.ಕೆ. ಸುರೇಶ್ ಅವರು. ಇಂದಿನ ಇದಕ್ಕೆ JDS ಮತ್ತು ಕಾಂಗ್ರೆಸ್ ಮೈತ್ರಿ ಆದ ದೆಸೆಯಿಂದ BJP ಕಾಂಗ್ರೆಸ್ ಎರಡೇ ಸ್ಪರ್ಧೆ ಇದ್ದಿತ್ತು. ಯಾಕೆ ಹಿಂದಿನ ಸಾರಿ ಚುನಾವಣೆಯಲ್ಲಿ BJP ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೊಂಡು ದಳದ JDS ಕ್ಯಾಂಡಿಡೇಟು ಕಾಂಗ್ರೆಸ್ ಕ್ಯಾಂಡಿಡೇಟು 3 ಆಗಿದ್ದಾಗ ಡಿ.ಕೆ. ಸುರೇಶ್ ಅವರು ಸೋಲ್ತಾ ಇದ್ರು. ಅರ್ಥ ಆಯ್ತಾ? ಈ ಎರಡು ಮೈತ್ರಿಯಿಂದ ಅವರು ಹೋದ್ ಸಾರಿ ಗೆದ್ರು. ಈ ಸಾರಿ ಈ ಮೈತ್ರಿ ಇವ್ರು ಮಾಡ್ಕೊಂಡವ್ರೆ. ಯಾರು? JDS ಕಾಂಗ್ರೆಸ್ ಅಲ್ವಾ? ಹೋದ್ ಸಾರಿ BJP ಅವರು ಸೋತದ್ದು 1,70,000 ಓಟಿಂದ ಹೋದ್ ಸಾರಿ ಸೋತದ್ದು ಅವರು. ಆದರೂ ಸಿಂಗಲ್ಲು ಇದಾಗಿ BJP ಅವರು ತಗೊಂಡಿದ್ದಾರೆ ಹೋದ್ ಸಾರಿ. ಈ ಸಾರಿ ಇಲ್ಲಿ JDS BJP ಮೈತ್ರಿ ಇರೋ ದೆಸೆಯಿಂದ ಮತ್ತೆ ಇಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟು BJP ಕ್ಯಾಂಡಿಡೇಟ್ ವರ್ಸಸ್ JDS ಇಬ್ಬರು ಮೈತ್ರಿ ಕ್ಯಾಂಡಿಡೇಟ್ ಇದ್ದಾರಲ್ಲ, ಮಂಜುನಾಥ್, ಅವರಿಗೆ ಒಳ್ಳೆ ನೇಮ್ ಇದೆ. ಅಂದರೆ ಅವರು ತುಂಬ ಅಷ್ಟೇ ಒಳ್ಳೆ ವ್ಯಕ್ತಿ. ಅಂಥ ವ್ಯಕ್ತಿಗಳಿಗೆ ಇವತ್ತಿನ ಸನ್ನಿವೇಶ ರಾಜಕಾರಣ ಅಲ್ಲ. ಆದರೂ ಈಗ ಜನಸಾಮಾನ್ಯರು ಈಗ ಮಂಜುನಾಥ್ ಅವರಿಗೆ ಬಯಸ್ತಾ ಇದ್ದಾರೆ. ಮಂಜುನಾಥ್ ಅವರು ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಇಲ್ಲಿ ಸೊ ನೀವು ವ್ಯಕ್ತಿಯಾಗಿ CN ಮಂಜುನಾಥ್ ಅವರು, ಡಾಕ್ಟರ್ CN ಮಂಜುನಾಥ್ ಅವರು ಅಡ್ಡಿಲ್ಲ ಅಂತ ಹೇಳಿದ್ರಿ, ಓಕೆ ಅಂತ. ಸೊ ಆ ನಿಟ್ಟಿನಲ್ಲಿ ಈಗ ಅಭ್ಯರ್ಥಿಯಾಗಿ ನೋಡೋಕೆ ಹೋದರೆ ಇಲ್ಲಿಂದ ಗೆಲ್ತಾರೆ ಅಂತ ಅನಿಸುತ್ತಾ ನಿಮಗೆ? ಆ ವಿಶ್ವಾಸ ಇದೆಯಾ? ಗೆಲ್ತಾರೆ. ಮಂಜುನಾಥ್ ಅವ್ರು ಗೆಲ್ತಾರೆ. ಏನು ಯಾವುದೇ ಥರದ ಸಂದೇಹ ಇಲ್ಲ, ಗೆಲ್ತಾರೆ. ಇಲ್ಲಿ ಏನಾಗಿದೆ, ಮಾಗಡಿ MLA ಅವರು ಕಾಂಗ್ರೆಸ್ ಇದ್ದಾರೆ, ಇಲ್ಲಿ ಕಾಂಗ್ರೆಸ್ MLA ಇದ್ದಾರೆ, ಕನಕಪುರದ MLA ಕಾಂಗ್ರೆಸ್ ಇದ್ದಾರೆ ಅಂತ ದಾಕ್ಷಣಿಕೆನೇ ಆ ಥರ ಏನಾಗಲ್ಲ. ಈ ಸರಿ ಮಂಜುನಾಥ್ ಅವರು ವ್ಯಕ್ತಿಗತವಾಗಿ ಒಂದು 15% ಓಟ್ ಅವ್ರಿಗೆ ಬೀಳ್ತದೆ ಜಾಸ್ತಿ. ಪಾರ್ಟಿ ಓಟ್ ಬಿಟ್ಟರೆ ವ್ಯಕ್ತಿಗತ ಓಟು 15-20% ಓಟ್ ಬೀಳ್ತದೆ ಅವ್ರಿಗೆ. ಏನು ತೊಂದರೆ ಆಗಲ್ಲ, ಮಂಜುನಾಥ್ ಅವ್ರು ಗೆಲ್ತಾರೆ ಸರ್. ಲೋಕಸಭಾ ಚುನಾವಣೆ ಕೆಲವು ತಾಲೂಕಲ್ಲಿ ಈಕ್ವಲ್ ಇದೆ, ಕೆಲವು ತಾಲೂಕಲ್ಲಿ ಈ ಕನಕಪುರ ಅಂದರೆ ಅವ್ರು ಮೆಜಾರಿಟಿ ತಗೋತಾರೆ, ಒಂದೊಂದು ತಾಲೂಕಲ್ಲಿ ಇವರು, ಒಂದೊಂದು ತಾಲೂಕಲ್ಲಿ ಅವರಿದ್ದಾರೆ. ಅದನ್ನು ಏನು ಸಮಸ್ಯೆ ಆಗಲ್ಲ, ಗೆಲ್ತಾರೆ. ಸ್ವಲ್ಪ ಮಾರ್ಜಿನಲ್ಲಿ ಗೆಲ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ಇನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಒಂದೆಡೆ DK ಬ್ರದರ್ಸ್ ಪ್ರತಿಷ್ಠೆ, ಹಾಗೆಯೇ ಇನ್ನೊಂದೆಡೆ CP ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ಬಲ ಪ್ರದರ್ಶನ ಕೂಡ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ನರೇಂದ್ರ ಮೋದಿ ಅವರ ಒಂದು ವರ್ಚಸ್ಸು ಕೂಡ ಕಂಡು ಬರುತ್ತೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಹೇಗಿರುತ್ತೆ ಸರ್ ಹಣಾಹಣಿ, ಒಟ್ಟಾರೆಯಾಗಿ ಲೆಕ್ಕಾಚಾರ ಹೇಗಿರುತ್ತೆ ಅಂತ? ಈಗ ಇಲ್ಲೇನಾಗಿದೆ ಸರ್ ಅಂದರೆ ಕನಕಪುರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎರಡೂ ಈಕ್ವಲ್ ಆಗಿ ನಡೀತಾ ಇದ್ದಾವೆ. ಚುನಾವಣೆ ಇನ್ನು ಕಾವೇರಬೇಕು ಅಂದರೆ ಏಪ್ರಿಲ್ 20 ನಂತರ ನೀವೇ ಸಮೀಕ್ಷೆ ಮಾಡಿ. ಈಗ ಕನಕಪುರಕ್ಕೆ ಹೋಗಿ, ಕನಕಪುರ ಬಂದರೆ ಕೆಲವು ಪಂಚಾಯಿತಿ ಕಾಂಗ್ರೆಸ್ ಮೆಜಾರಿಟಿ ಇದೆ, ಕೆಲವು ಪಂಚಾಯಿತಿ ಮೈತ್ರಿಕೂಟ ಮೆಜಾರಿಟಿ ಇದೆ. ಹಾಗೆ ಇಲ್ಲೂ ಹಾಗೇನೆ ಕೆಲವು ಪಂಚಾಯಿತಿ ಆದಿದೆ, ಕೆಲವು ಪಂಚಾಯಿತಿ ಹೀಗಿದೆ. ಇಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಲೋದ್ರಲ್ಲಿ ಸಂದೇಹ ಅಂತೂ ಇಲ್ಲ. ಇಲ್ಲಿ ರಾಮನಗರದಲ್ಲಿ ಅವ್ರೇನು ತಿಳ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ MLAಗಳಿದ್ದಾರೆ,
ಕಾಂಗ್ರೆಸ್ ಎಮ್ ಎಲ್ ಎಗಳು ಮುಖ ನೋಡ್ಬಿಟ್ಟೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅದು 100ಕ್ಕೆ 100 ಸುಳ್ಳು. ಸರಿನಾ, ನೀವೇ ಹೇಳಿದಾಗೆ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ. ಯಾಕೆಂದ್ರೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ನೋಡೋದಾದ್ರೆ 8ರಲ್ಲಿ 5ರಲ್ಲಿ ಕಾಂಗ್ರೆಸ್. ಎಸ್ ಸರ್, 8ರಲ್ಲಿ 5 ಜನ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ಗಳು ಎಮ್ ಎಲ್ ಎಗಳು ಎಲೆಕ್ಟ್ ಆಗಿರೋದು ಕಾಂಗ್ರೆಸ್ನಿಂದ. ಸೊ ಆ ಒಂದು ಸ್ಟ್ರೆಂತು ಕಾಂಗ್ರೆಸ್ಸಿಗೆ ಸಿಗಲ್ಲ ಅಂತೀರಾ ಹೇಗೆ? ಈ ನೋಡಿ, ಹೋದ್ ಸಾರಿ 7 ಜನ ಎಮ್ ಎಲ್ ಎಗಳು ಮಂಡ್ಯದಲ್ಲಿದ್ದರು. ಯಾಕೆ ಸೋತ್ರಲ್ಲಿ? ಇದು ಅದೇ ಈ ಬೆಂಗಳೂರು ಗ್ರಾಮಾಂತರ ಅದೇ ಕೆಲಸ ಆಗ್ತದೆ. ಅಲ್ಲ, ಲೋಕಸಭಾ ಚುನಾವಣೆನೇ ಬೇರೆ ಆಗುತ್ತೆ, ವಿಧಾನಸಭಾ ಚುನಾವಣೆನೇ ಬೇರೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೂ ಕೂಡ ಈಗ ಏನು ಕಾಂಗ್ರೆಸ್ ಜಾರಿಗೊಳಿಸಿರುವಂತಹ ಗ್ಯಾರಂಟಿ ಯೋಜನೆಗಳಿರ್ಬೋದು, ಇದೆಲ್ಲ ಪ್ಲಸ್ ಆಗಲ್ವಾ ಕಾಂಗ್ರೆಸ್ಗೆ? ಹೇಗೆ ಗ್ಯಾರಂಟಿ ಯೋಜನೆಯಿಂದ 5% ಓಟು ಡೈವರ್ಟ್ ಆಗ್ಬೋದು, ಅಷ್ಟು ಬಿಟ್ರೆ ಬೇರೆ ಉದ್ದೇಶ ಏನು ಆಗಲ್ಲ, ಯಾವುದೋ ಏನು ಆಗಲ್ಲ ಬಿಡಿ. ಏನಾಗಲ್ಲ ಅಂತೀರಾ? ಸರ್ ನಮಸ್ತೆ, ನಿಮ್ಮ ಪ್ರಕಾರ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ MP ಯಾರಾಗ್ತಾರೆ, ಯಾರಾಗಬೇಕು ನಿಮ್ಮ ಪ್ರಕಾರ? MP ಸುರೇಶ ಆಯ್ತಾರೆ. ಇಬ್ಬರಿಗೂ ಫೈಟ್ ಅದೇ. ಇದು ಇಷ್ಟೇ ಸರಿ ಅಂತ ಹೇಳಕ್ಕೆ ಬರಲ್ಲ. ಒಟ್ಟಲ್ಲಿ ಸುರೇಶ್ ಗೆಲ್ತಾರೆ ಅಂತೀರಾ? ಓಕೆ. ಇನ್ನು CN ಮಂಜುನಾಥ್ ಅವರು ಏನು ಡಾಕ್ಟರ್ ಆಗಿ ಗುರುತಿಸ್ಕೊಂಡಿದ್ದಾರೆ, ಒಪ್ಕೊಳ್ತೀನಿ. ಬಟ್ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈಗ ಒಂದು ಚುನಾವಣೆ ಇರುವಂತಹ ಒಂದು ಸಂದರ್ಭದಲ್ಲಿ ಅವರು ಅಭ್ಯರ್ಥಿಯಾಗಿ ಜನರ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಜನ ಅವ್ರಿಗೂ ಇರ್ಬೋದು, ಕೆಲಸ ಅವರು ಮಾಡವ್ರೆ. ಅವ್ರಿಗಿನ್ನ ಇವರು ಸುರೇಶ್ ಅವರು ಜಾಸ್ತಿ ಕೆಲಸ ಮಾಡವ್ರೆ. ಎಲ್ಲ ತಾಲೂಕು, ಎಲ್ಲ ಹೋಬಳಿ, ಎಲ್ಲ ಊರು ಹಳ್ಳಿಗಳೆಲ್ಲ ಇವ್ರಿಗೆ ಗೊತ್ತು. ಅವ್ರಿಗೇನು ಗೊತ್ತಿಲ್ಲ ಪಾಪ, ಈಗ ಹೊಸ್ದಾಗಿ ಬಂದವರಷ್ಟೇ. ಈಗ ನೋಡಿದ್ರೆ ಎರಡೂ ಸಮವೇ. ಇದು ಮುಂದೆ ಏನಾಯ್ತದೆ ಅಂತ ಒಂದು ವಾರ ಕಾಯ್ದು ನೋಡಬೇಕು. ಅವಾಗ ಗೊತ್ತಾಗೋಯ್ತದೆ ಯಾರು ಏನು ಎಷ್ಟಾಯ್ತದೆ ಅಂತ. ಸರ್, ಇದೀಗ ಸದ್ಯಕ್ಕೆ ಒಂದು ರೋಚಕ ಒಂದು ಏನು ರಣಕಣ, ಇದು ಪ್ರತಿಷ್ಠೆಯ ಒಂದು ಲೆಕ್ಕಾಚಾರ ನಡೀತಾ ಇದೆ. ಒಂದೆಡೆ DK ಬ್ರದರ್ಸ್, ಒಂದೆಡೆ BJP ಮತ್ತು JDS ಮೈತ್ರಿಯಿಂದ ಯೋಗೇಶ್ವರ್, ಹಾಗೆಯೇ ಏನು ಕುಮಾರಸ್ವಾಮಿ ಅವರನ್ನು ಕಾಣ್ಬೋದು. ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಭರ್ಜರಿಯಾದಂತಹ ಪೈಪೋಟಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಕ್ಷೇತ್ರದ ಒಂದು ಮತದಾರರಾಗಿ, ಜನತೆಯಾಗಿ ನಿಮಗೆ ಏನು ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಹೇಗಿರ್ಬೋದು ಈ ಹಣಾಹಣಿ ಜೋರಾಗದೆ, ಇಬ್ಬರಿಗೂ ಫೈಟ್ ಅದೇ. ಇಷ್ಟೇ ಇವರೇ ಗೆದೀತಾರೆ ಅಂತ ಹೇಳಕ್ಕೆ ಬರಲ್ಲ. ಒಟ್ಟಲ್ಲಿ ನಮ್ಮ ಲೆಕ್ಕಾಚಾರ ಪ್ರಕಾರ ಸುರೇಶು ಗೆದೀತಾರೆ. ಈ ಕ್ಷೇತ್ರಕ್ಕೆ 3 ಬಾರಿ MP ಆಗಿ DK ಸುರೇಶ್ ಅವರು ಆಯ್ಕೆ ಆದಂಥವರು. ಸೊ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಅಂತ ಅಂದರೆ ಸರಿ. DK ಸುರೇಶ್ ಅವ್ರಿಗಿನ್ನ ಹಿಂದೆ ಕುಮಾರಸ್ವಾಮಿ ಅವರು ಬಂದ್ರಲ್ಲ ರಾಮನಗರಕ್ಕೆ, ಅದ್ರ ಹಿಂದೆ ಬಂದ್ರಲ್ಲ, ಅವಾಗೇನು ಅಭಿವೃದ್ಧಿ ಮಾಡಿಲ್ವ? ಹಂಗಾರೆ ಕುಮಾರಸ್ವಾಮಿ ಬರೀ ಎಲ್ಲ DK ಸುರೇಶ ಮಾಡಿಬಿಟ್ಟಿದ್ದಾರಾ? ಮಾಡಿದ್ರು ಅವರು ಕೂಡ. ಅವರು ಮಾಡಿದ್ದಾರೆ, ಇವರು ಮಾಡವ್ರೆ. ಇದೀಗ ಹಿಂದೆ 3 ಸಾರಿ ಲಿಂಗಪ್ಪನವರು ಶಾಸಕರಾಗಿದ್ದರು. CM ಲಿಂಗಪ್ಪನವರು 15 ವರ್ಷ. ಏನು ಅಭಿವೃದ್ಧಿ ಆಗೋಗಿತ್ತು? ಬಿಲ್ಡಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ರ? ಎಲ್ಲ ಬೆಂಗಳೂರಿಗೆ ಹತ್ಬೇಕಾಗಿತ್ತು. ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಜಿಲ್ಲೆ ಮಾಡಿದ್ರು, ಬಿಲ್ಡಿಂಗ್. ಸರ್, ಈಗ ಸದ್ಯಕ್ಕೆ ಶಾಸಕರು ಇಲ್ಲಿ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ ನಿಮ್ಮ ರಾಮನಗರ ಕ್ಷೇತ್ರಕ್ಕೆ. ಸೊ ಅವರು ಹೇಗೆ ಕೆಲಸಗಳನ್ನು ಮಾಡಿದ್ದಾರೆ ಕ್ಷೇತ್ರದ ಪರವಾಗಿ? ಹೇಗೆ ಅವರು ಕೆಲಸ ಮಾಡ್ತಾವ್ರೆ? ಈಗ ಬರೀ 10 ತಿಂಗಳಾಗದಷ್ಟೇ. ಅವರು ಕೆಲಸ ಮಾಡ್ತಾವ್ರೆ, ಪರವಾಗಿಲ್ಲ ಅವರು. ಸರ್, ಒಂದೆಡೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಒಂದು ಅನುಕಂಪದ ಅಲೆ ಅಂತಲೂ ಹೇಳ್ಬೋದು. ಏನಂದರೆ ಅವರೊಬ್ಬ ಡಾಕ್ಟರ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಹಾಗೆಯೇ ರಾಜಕೀಯದಲ್ಲಿ ಸಕ್ರಿಯವಾಗಿರುವಂಥವರು DK ಸುರೇಶ್ ಅವರು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇಬ್ಬರ ಮಧ್ಯದಲ್ಲಿ ಪೈಪೋಟಿ ಹೇಗಿರುತ್ತೆ ಮತ್ತು ಹೇಗೆ ನಡೀಬೋದು ಸರ್ ಈ ಒಂದು ಚುನಾವಣೆ ಅಂತ? ಸರಿ, ಈಗ ಈ ಚುನಾವಣೆ ಈಗಿನ ಪ್ರಕಾರ ನೋಡಿದ್ರೆ 50-50 ಅದೇ. ಇವತ್ತಿನ ಲೆವೆಲ್ಗೆ ಹೋದರೆ 50-50 ನಡೀತಾ ಇದೆ. ಇನ್ನು ಚುನಾವಣಾ ಕಾವು ಅಬ್ಬರ ಶುರುವಾಗಿಲ್ಲ. ಏನಾಯ್ತದೆ ಅಂತ ನೋಡ್ಬೇಕು. ಅಬ್ಬರ ಆಗ್ತದೆ ಇಷ್ಟೇ. ಮಾಗಡಿ MLA ಕಾಂಗ್ರೆಸ್ಸು, ಕನಕಪುರ MLA ಕಾಂಗ್ರೆಸ್ಸು, ರಾಮನಗರದ MLA. ಹಿಂದಿನ ಸಾರಿ ಕುಮಾರಸ್ವಾಮಿಯವರ ನೆಗ್ಲೆಕ್ಟಿಂದ ರಾಮನಗರ ಸೋಲಾಯ್ತೆ ಹೊರತು ಕಾರ್ಯಕರ್ತರು ಯಾರೂ ಸೋಲು ಮಾಡಿಲ್ಲ. ಯಾರಿಗೆ? ಕುಮಾರಸ್ವಾಮಿಯವರ ನೆಗ್ಲಿಜೆನ್ಸಿಂದ ರಾಮನಗರಕ್ಕೆ ನಾನು ಯಾವಾಗೇ ಅರ್ಜಿ ಹಾಕ್ಬಿಟ್ರು ನಾನು ಗೆಲ್ಲಿಸ್ಬಿಡ್ತಾರೆ ಅನ್ನೋದು ಕುಮಾರಸ್ವಾಮಿಯವರ ಒಂದು ಇದಿತ್ತು. ಜೊತೆಗೆ ಅವ್ರು ರಾಜ್ಯ ಟೂರ್ ಹಾಕೊಂಡ್ರಲ್ಲ, ಇಲ್ಲಿ ನನ್ನ ಮಗ ಹೆಂಗೋ ಗೆಲ್ತಾನೆ ಅನ್ನೋದು ಒಂದೇ ಒಂದು ಅಭಿಮಾನ ಅವರಲ್ಲಿತ್ತು. ಆದರೆ ಅವರು ಸರಿಯಾದ ಕ್ರಮ ವಹಿಸಿದರೆ ಇಲ್ಲಿ ಇಕ್ಬಾಲ್ ಹುಸೇನ್ ಗೆಲ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಹೋದ ಸಾರಿ ಏನು ಮಾಡಿದ್ರು, ತುಂಬ ಹಿರಿಯರು ಅಂದರೆ ಹಳಬರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ರು. ದೇವೇಗೌಡರನ್ನ ಕರ್ಕೊಂಬಂದು ಯಾರೋ ರಾಮನಗರಕ್ಕೆ 93-94ರಲ್ಲಿ ನಿಲ್ಲಿಸಿದ್ರಲ್ಲ, ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ರು. ಯಾರು? ಈ ಯುವ ಪೀಳಿಗೆ. ಆ ವಯಸ್ಸಾದವರೆಲ್ಲ ಏನು ಮಾಡಿದ್ರು, ಮನೆ ಸೇರಿಕೊಂಡ್ರು. ಈ ಸಾರಿ ನೋಡೋಣ ಬಿಡಿ ಹಾಗೆ ಕುಮಾರಸ್ವಾಮಿ ಮಗನ ಸೋಲಾಯ್ತೆ ಹೊರತು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಸೋಲಂತೂ
ರಾಮನಗರದಲ್ಲಿ ಆಯ್ತಿರಲಿಲ್ಲ. ಒಂದು ವೇಳೆ ಸೋಲು ಆಗಿದ್ದರೆ ರಾಮನಗರ ಜನತೆ ಅಂತೂ ಕುಮಾರಸ್ವಾಮಿಗೆ ಮೋಸ ಮಾಡಿಲ್ಲ. ಅವರ ನೆಗ್ಲಿಜೆನ್ಸಿ ಮತ್ತು ಹಿರಿಯರನ್ನ ಕಡೆಗಣಿಸೋದಕ್ಕೆ ಮಾತ್ರ ಅವರಿಗೆ ಸೋಲು ಉಂಟಾಯ್ತೆ ಹೊರತು ಬೇರೆ ಯಾವ ಕಾರಣಕ್ಕೂ ಸೋಲು ಅಂತೂ ಆಯ್ತಿರಲಿಲ್ಲ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.